ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ವಿಶ್ವದ ಚಿತ್ತ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಏನಾಗ್ತಾ ಇದೆ, ಸಂಧಾನ ಆಗುತ್ತಾ, ಸಂಧಾನ ಯಶಸ್ವಿ ಆಗುತ್ತಾ, ಇದನ್ನ ನೋಡ್ತಾ ಇರೋದು. ಆದ್ರೆ ಸದ್ಯಕ್ಕೆ ಸಂಧಾನ ಆಗುವುದೇ ಇಲ್ವಾ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಅಂತಹ ಬೆಳವಣಿಗೆ, ಆ ಕುರಿತ ಡೀಟೇಲ್ಸ್ ಇದು. ಅಮೆರಿಕ ಇರಾನ್ ನಡುವೆ ರಾಜಿ ಪಂಚಾಯಿತಿ ಇಲ್ವೇ ಇಲ್ವಾ? ರಾಜಿ ಪಂಚಾಯಿತಿ ಮಾಡೋದಕ್ಕೆ ಹೋದಾಗೆಲ್ಲ ಏನೇನೋ ಸಮಸ್ಯೆಗಳು. ಪಾಕಿಸ್ತಾನದಲ್ಲಿ ಇಂದು ಕೂಡ ಸಂಧಾನ ಸಭೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಎರಡನೇ ಸುತ್ತಿನ ಸಂಧಾನ ಮಾತುಕತೆಯನ್ನ ಇರಾನ್ ಕೂಡ ನಿರಾಕರಿಸಿಬಿಟ್ಟಿದೆ. ಹಾಗಾಗಿ ಪಾಕ್ ಪ್ರವಾಸವನ್ನ ಕೈಬಿಟ್ಟಿದ್ದಾರಂತೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್. ಇರಾನ್ ಎದುರು ಮಂಡಿ ಊರ್ತಾ ಅಮೆರಿಕ ಅನ್ನೋದು ಪ್ರಶ್ನೆ ಇದೆ. ಕಾರಣ ಸಂಧಾನ ಅಂತ ಕೇಳ್ತಾ ಇರೋದೇ ಅಮೆರಿಕ ಇರಾನ್ ಕದನ ವಿರಾಮ ಮತ್ತೆ ಮುಂದುವರಿಕೆ ಅನ್ನುವಂತಹ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಘೋಷಣೆ ಮಾಡಿಕೊಂಡಿದ್ದಾರೆ. ಕದನ ವಿರಾಮ ಮುಂದೂಡಿ ಯೂಟರ್ನ್ ಹೊಡೆದಿದ್ದಾರಂತೆ ಟ್ರಂಪ್. ಒಪ್ಪಂದ ಆಗೋ ತನಕ ಅಮೆರಿಕ ದಾಳಿ ನಡೆಸಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಆದ್ರೆ ಹರ್ಮುಜ್ ನಲ್ಲಿ ದಿಗ್ಬಂಧನ ಕಂಟಿನ್ಯೂ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ಇದು ಇರಾನ್ಗೆ ಕೋಪ ತರಿಸಿರೋದು. ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಕೂಡ ಡೋಂಟ್ ಕೇರ್ ಅಂತ ಇದೆ. ಹಾಗಾಗಿ ಸಂಧಾನದಿಂದ ಹಿಂದೆ ಸರಿತಾ ಇರೋದು. ಹರ್ಮುಜ್ ನಲ್ಲಿ ದಿಗ್ಬಂಧನ ತೆಗೆಯೋ ತನಕ ಕೂಡ ಮಾತುಕತೆಗೆ ಬರುವ ಮಾತೇ ಇಲ್ಲ. ಕದನ ವಿರಾಮ ವಿಸ್ತರಿಸಿ ಅಮೆರಿಕ ಮಹಾ ಡ್ರಾಮಾ ಮಾಡ್ತಾ ಇದೆ ಅನ್ನೋದು ಇರಾನ್ನ ಕಡುಕೋಪಕ್ಕೆ ಕಾರಣ ಆಗಿರೋದು. ಕ್ಷಣಕ್ಕೊಂದು ನಿರ್ಧಾರ ಹೊರ ಹಾಕ್ತಿದ್ದಾರೆ ಟ್ರಂಪ್. ಹಾಗಾಗಿ ಇರಾನ್ ಇದರ ವಿರುದ್ಧ ಕಿಡಿಕಾರ್ತಾ ಇರೋದು. ಇತ್ತ ಹಿಂದೂ ಮಹಾಸಾಗರದಲ್ಲಿ ಇರಾನ್ ಹಡಗನ್ನ ಅಮೆರಿಕ ತಡೆ ಹಿಡಿದಿದೆ ಅಂತೆ. ಚೀನಾದಿಂದ ಇರಾನ್ಗೆ ಹಡಗಿನಲ್ಲಿ ಅಗತ್ಯ ವಸ್ತುಗಳ ಸಾಗಾಟ ಆಗ್ತಾ ಇತ್ತು. ಅದೇ ಮೇನ್ ಹಡಗನ್ನ ತಡೆ ಹಿಡಿದಿದೆ. ಚೀನಾ ನಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರ್ತಾ ಇದ್ದಾರಂತೆ. ಹಾಗಾಗಿ ಅಮೆರಿಕ ಅಧ್ಯಕ್ಷರ ನಡೆಗೆ ಇರಾನ್ ಕಿಡಿಕಾರ್ತಾ ಇದ್ದು, ಸಂಧಾನ ಸಭೆಗಳಿಗೆ ನಾವು ಹಾಜರಾಗಲ್ಲ, ಯಾವುದೇ ಕಾರಣಕ್ಕೂ ಸಂಧಾನ ಮಾತುಕತೆ ಇಲ್ವೇ ಇಲ್ಲ ಅಂತ ಇರಾನ್ ಹೇಳ್ತಾ ಇರೋದ್ರಿಂದ ಅಗೇನ್ ಯುದ್ಧ ಮುಂದುವರಿಯತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.